Welcome to the Solid Food sermons. Solid Food ಸಂದೇಶಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. I'm Pastor Gabriel. Assisting me is Pastor Sam Victor. ವಾಕ್ಯ ಹಂಚುತ್ತಿರುವವರು ಪಾಸ್ಟರ್ ಗ್ಯಾಬ್ರಿಯಲ್ ಮತ್ತು ನನ್ನ ಹೆಸರು ಸ್ಯಾಮ್ ವಿಕ್ಟರ್. Today we're going to talk about divine communion. ಈ ದಿನ ದೈವಿಕ ಐಕ್ಯತೆಯನ್ನು ಕುರಿತು ನಾವು ಮಾತನಾಡಲಿಕ್ಕಿದ್ದೇವೆ. Communion is a heart-to-heart talk. ಈ ಒಂದು ಐಕ್ಯತೆಯು ಹೃದಯದಿಂದ ಹೃದಯಕ್ಕೆ ಮಾತನಾಡುವಂತದ್ದು. Communion with God is not much of a difference between communion with another person. ದೇವರಿಗೆ ಇರುವಂತಹ ಒಂದು ಐಕ್ಯತೆಯು ಮತ್ತೊಬ್ಬ ವ್ಯಕ್ತಿಯವರಿಗಿರುವಂತಹ ಐಕ್ಯತೆಗೆ ಹೆಚ್ಚು ವ್ಯತ್ಯಾಸವೇನು ಇರುವುದಿಲ್ಲ. It is through communion with people that we become encouraged. People share our burdens. ನಿಜವಾದಂತ ಒಂದು ಐಕ್ಯತೆಯನ್ನು ಹೊಂದಿರುವಾಗ ಜನರು ನಮ್ಮೊಂದಿಗೆ ತಮ್ಮ ಭಾರಗಳನ್ನು ಹಂಚಿಕೊಳ್ಳುತ್ತಾರೆ. It's through communion we open our heart and we bear our weaknesses, our innermost thoughts. ನಿಜವಾದಂತ ಒಂದು ಐಕ್ಯತೆಯನ್ನು ಹೊಂದಿದ್ದರೆ ನಾವು ಹೆಚ್ಚಿನ ಸಂಗತಿಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಅವರ ಆಲೋಚನೆಗಳನ್ನು ಸಹ ಭಾರಗಳನ್ನು ಸಹ ಹಂಚಿಕೊಳ್ಳುತ್ತಾರೆ. It is through communion we understand the other person's what is most his concern concerning his life. ನಿಜವಾದಂತ ಒಂದು ಅನ್ಯೋನ್ಯತೆಯನ್ನು ಹೊಂದಿರುವುದಾದರೆ ಅವರ ಜೀವಿತದ ಒಂದು ಕಾಳಜಿಯ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. So it's through divine communion with God that we understand what is truly in his heart. ನಾವು ದೈವಿಕ ಒಂದು ಅನ್ಯೋನ್ಯತೆಯನ್ನು ಹೊಂದಿಕೊಂಡಿರುವಾಗ ಆತನ ಮನಸ್ಸಿನ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. For most believers, most Christians, when we talk to God, we want something from him. ನಾವು ಅನೇಕ ಕ್ರೈಸ್ತರೊಟ್ಟಿಗೆ ಮಾತನಾಡುವಾಗ ಅವರು ದೇವರಿಂದ ಏನಾದರೂ ಬಯಸುತ್ತಿರ್ತಾರೆ. But in the case of communion with God, we try to understand what is in the heart of Jesus Christ. ನಾವು ದೈವಿಕ ಅನ್ಯೋನ್ಯತೆಯನ್ನು ಹೊಂದಿರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನ ಮನಸ್ಸಿನಲ್ಲಿರುವಂತಹ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬಹುದು. Now in the first slide, what does it mean to commune? To commune is to set our ego aside while putting the other person as the most important in the world. ನಾವು ಐಕ್ಯತೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಇತರರನ್ನು ನಾವು ಮೊದಲಿನ ಸ್ಥಾನದಲ್ಲಿಟ್ಟು ಬೇರೆ ವಿಷಯಗಳಿಗೆ ನಾವು ಬದಿಗಿಡುವಂತದ್ದಾಗಿದೆ. So in communion, when I commune with a person, I put down myself, my thoughts, my needs, and then I put his thoughts and his needs as more important than my own thoughts. ನಾವು ಐಕ್ಯತೆಯನ್ನು ಹೊಂದಿರುವಂತಹ ಸಮಯದಲ್ಲಿ ನನ್ನ ಆಲೋಚನೆಗಳಿಗಿಂತ ಆ ವ್ಯಕ್ತಿಯ ಆಲೋಚನೆಗಳನ್ನು ಮತ್ತು ಆ ವ್ಯಕ್ತಿಯ ಕಾಳಜಿಗಳನ್ನು ನಾವು ಮುಂದೆ ಇಡುತ್ತೇವೆ. So even though I disagree with this person, I will put the disagreement aside and try to understand his point of view, understand him without allowing my own thoughts to come in and hinder this communion. ನಾವು ಆ ವ್ಯಕ್ತಿಯನ್ನು ಆತನ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೂ ನಾವು ಕಾದುಕೊಂಡಿದ್ದು ನಾವು ಆತನೊಂದಿಗೆ ಐಕ್ಯತೆ ಇರುವಾಗ ಆತನ ವಿಷಯಗಳನ್ನು ನಾವು ಆಳವಾಗಿ ತಿಳಿದುಕೊಳ್ಳಬಹುದು. So God is a God of love, so he communes with us, he understands our needs. ದೇವರು ಪ್ರೀತಿಯ ದೇವರಾಗಿರುವುದರಿಂದ ಆತನು ನಮ್ಮೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಂಡು ಆತನು ತನ್ನ ವಿಚಾರಗಳನ್ನು ನಮಗೆ ತಿಳಿಸುತ್ತಾನೆ. And when Jesus raises up to heaven, seated at the right hand of God, he starts to give us gifts. He understands our needs, communes with us, and gives us gifts. ಯೇಸು ಕ್ರಿಸ್ತನು ಪರಲೋಕದಲ್ಲಿ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿರುವಾಗ ನಮ್ಮೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಂಡಿರುವಾಗ ಆತನು ನಮ್ಮ ಅಗತ್ಯತೆಗಳನ್ನು ಬಲ್ಲವನಾಗಿದ್ದು ಅವುಗಳನ್ನು ತಕ್ಕ ಸಮಯದಲ್ಲಿ ಒದಗಿಸಿಕೊಡುತ್ತಾನೆ. So in this slide we can see he gives all kinds of gifts to men. ಈ ಒಂದು ಸ್ಲೈಡ್ ನಲ್ಲಿ ನಾವು ನೋಡಬಹುದು ಆತನು ಎಲ್ಲ ಜನರಿಗೆ ವಿವಿಧವಾದಂತಹ ವರಗಳನ್ನು ಕೊಡುತ್ತಾನೆ. And in this next slide we see the four
levels or 4 kinds of gifts that Jesus gives to men. ಆ ಮನುಷ್ಯರಿಗೆ ದೇವರು ಕೊಡುವಂತ ಒಂದು 4 ವಿಧವಾದಂತ ವರಗಳನ್ನು ನಾವು ನೋಡಬಹುದು. So there are 4 levels of gifts. The lowest level of gift that God gives to men is the gift of earthly wealth. 4 ವಿಧವಾದಂತ ವರಗಳಲ್ಲಿ ದೇವರು ಇಹಲೋಕದ ಒಂದು ಸ್ವಾಸ್ಥ್ಯಗಳನ್ನು ಕೊಡುವಂತವನಾಗಿದ್ದಾನೆ. So when we come to Jesus, the first thing he would do, he will give us wealth so that we do not have to be hungry. ಮೊದಲನೇ ಒಂದು ಹಂತದಲ್ಲಿ ದೇವರು ನಮಗೆ ಅಗತ್ಯತೆಗಳನ್ನು ಪೂರೈಸಿ ನಾವು ಕೊರತೆ ಇಲ್ಲದವರಾಗಿ ಆತನು ಮಾಡುತ್ತಾನೆ. And the second level of gift is the gift of earthly inheritance. ಎರಡನೆಯ ಹಂತದ ಒಂದು ವರವೇನಂತಂದ್ರೆ ಭೂಲೋಕದ ಒಂದು ಸ್ವಾಸ್ಥ್ಯವನ್ನು ಆತನು ಕೊಡುತ್ತಾನೆ. So in earthly inheritance, we provide not only for ourselves, our generation, but for the generations to come. ಈ ಒಂದು ಭೂಲೋಕದಲ್ಲಿ ನಮಗೆ ನಮ್ಮಷ್ಟಕ್ಕೆ ಮಾತ್ರವಲ್ಲದೆ ನಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ಮುಂದಿನ ಸಂತಾನಗಳಿಗೂ ಆತನು ಒದಗಿಸುತ್ತಾನೆ. And this is through the business that we have created, and through various means we provide for the next generation. This is the second level of gift. ಎರಡನೆಯ ಹಂತದ ವರದಲ್ಲಿ ದೇವರು ಉದಾರವಾಗಿ ಆತನೇನಂತಂದ್ರೆ ನಮ್ಮ ಮುಂದಿನ ಸಂತತಿಗಳಿಗೂ ಸಹ ಆತನು ಸ್ವಾಸ್ಥ್ಯವನ್ನು ಕೊಡುವವನಾಗಿದ್ದಾನೆ. And there is the third level of gift called the heavenly inheritance. ಮೂರನೆಯ ಹಂತದ ಒಂದು ವರವೇನಂತಂದ್ರೆ ಪರಲೋಕದ ಸ್ವಾಸ್ಥ್ಯ. Where the gifts that God gives is not just on the earth, but eternal gifts in heaven. ದೇವರು ಇಹಲೋಕದಲ್ಲಿ ವರಗಳನ್ನು ಕೊಡುವುದು ಮಾತ್ರವಲ್ಲದೆ ಪರಲೋಕದಲ್ಲಿ ನಿತ್ಯತ್ವದ ಒಂದು ವರಗಳನ್ನು ಕೊಡುತ್ತಾನೆ. Now, the highest level of gift, the fourth level, is called the glory of God. ನಾಲ್ಕನೆಯ ಹಂತದ ಒಂದು ವರ ಅದು ದೇವರ ಮಹಿಮೆ ಆಗಿದೆ. It is here that we begin to see God face to face and talk to him face to face. ಇಲ್ಲಿ ನಾವು ನೇರವಾಗಿ ದೇವರನ್ನು ನೋಡುವಂತದ್ದು, ಆತನೊಂದಿಗೆ ಸಂಭಾಷಣೆ ಮಾಡುವಂತದ್ದು ಆಗಿರುತ್ತದೆ. And it is at this level of gift that we begin to become like Jesus in his image, in his likeness. ಈ ಒಂದು ನಾಲ್ಕನೆಯ ಹಂತದಲ್ಲಿ ನಾವು ಯೇಸುವಿನ ಹಾಗೆ ಆಗಲು ನಾವು ಆತನ ಮಹಿಮೆಯ ರೀತಿಯಲ್ಲಿ ನಾವು ಆರಂಭಿಸುತ್ತೇವೆ. But you will see that level 1, 2, and 3, a person's concern is for himself. But at level 4, a person's concern is for the heart of God. 1, 2 ಮತ್ತು 3ನೇ ವರಗಳಲ್ಲಿ ಅದು ನಮ್ಮನ್ನು ಕುರಿತು ಆಗಿರುತ್ತದೆ. 4ನೇದು ದೇವರ ಮನಸ್ಸನ್ನು ಕುರಿತು ಆಗಿರುತ್ತದೆ. But when we go from level 1 to level 2, from level 2 to 3 to 4, the communion with God increases. 1 ರಿಂದ 2, 2 ರಿಂದ 3 ಹೀಗೆ ನಾವು ಹಂತ ಹಂತವಾಗಿ ಹೋಗುವಾಗ ದೇವರಿಗೂ ನಮಗೂ ಸಂಪರ್ಕವು ಹೆಚ್ಚಾಗುತ್ತಾ ಹೋಗುತ್ತದೆ. So this chart tells us that God communes with us. He knows our thoughts, he knows our needs, and he provides for us. ಈ ಒಂದು ಚಿತ್ರದಲ್ಲಿ ನಾವು ನೋಡುವಾಗ ದೇವರು ನಮ್ಮ ಅಗತ್ಯತೆಗಳನ್ನು ಬಲ್ಲವನಾಗಿದ್ದಾನೆ. So a believer cannot be stationary at level 1. He cannot be stationary at level 2 or even at level 3. We must move to level 4. ಒಬ್ಬ ವಿಶ್ವಾಸಿಯು 1ನೇ ಹಂತದಲ್ಲಿ ಹಾಗೆ ನಿಂತಿರುವುದಿಲ್ಲ. ಆತನು 1 ರಿಂದ 2 ಮತ್ತು 2 ರಿಂದ 3 ಮತ್ತು 4ನೇದಿಗೆ ಆತನು ಮುಂದೆ ಸಾಗುತ್ತಿರುತ್ತಾನೆ. So God raises us up from level 1 to the next level, to the 4th level, so that we may commune with him, and in the process we may love him and care deeply about the things he cares about. ದೇವರು ನಮ್ಮನ್ನು ಪ್ರೀತಿಸುವಂತ ಮತ್ತು ಆತನು ನಮ್ಮನ್ನು ಕುರಿತು ಚಿಂತಿಸುವಂತ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಮೊದಲನೇ ಹಂತದಿಂದ ಮುಂದಕ್ಕೆ ಮತ್ತು 4ನೇ ಹಂತಕ್ಕೆ ಆತನು ನಡೆಸುತ್ತಾನೆ. Yeah, so just to recap, so level 1 and level 2, right? For people
who is at level 1 and level 2, their mindset is focused on earthly things. ಹಂತ 1 ಮತ್ತು 2ನೇಯದು ಅದು ಭೌತಿಕ ವಿಷಯಗಳಲ್ಲಿ ಅವರ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. At level 3, people at level 3, they are focused on living the good Christian life. 3ನೇ ಹಂತದಲ್ಲಿ ಅವರು ಒಳ್ಳೆಯ ಕ್ರೈಸ್ತಿಯ ಜೀವಿತವನ್ನು ನಡೆಸುವಂತಹ ಸಂಗತಿಯಲ್ಲಿ ಕೇಂದ್ರೀಕರಿಸುತ್ತಾರೆ. So the Christian culture or the good Christian life is different for each nation. ಕ್ರೈಸ್ತಿಯ ಒಂದು ಸಂಸ್ಕೃತಿಯು ಪ್ರತಿಯೊಂದು ದೇಶಕ್ಕೂ ವ್ಯತ್ಯಾಸವಾಗಿರುತ್ತದೆ. So there are some churches, they are focused on ministry, church planting. ಕೆಲವು ಸಭೆಗಳು ಸಭೆ ಸ್ಥಾಪನೆಯ ವಿಷಯದಲ್ಲಿ ಅವರು ಕೇಂದ್ರೀಕೃತವಾಗಿರುತ್ತಾರೆ. Some churches are focused on Bible study. ಕೆಲವು ಸಭೆಗಳು ಸತ್ಯವೇದದ ಅಧ್ಯಯನದ ಮೇಲೆ ಅವರು ಗಮನ ಕೊಡುತ್ತಾರೆ. Some churches are focused on miracles, supernatural. ಕೆಲವು ಸಭೆಗಳು ಅಸಾಧಾರಣ ಅಥವಾ ಅದ್ಭುತ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. So if you are a person with a lot of Bible knowledge, so if you go to such a church, you will be considered a good Christian. ನಾವು ಒಂದು ವಿಧವಾದಂತ ಸಭೆಗೆ ಹೋದಿದ್ರೆ ನಾವು ಒಳ್ಳೆ ಕ್ರೈಸ್ತರೆಂಬುದಾಗಿ ಅವರು ಭಾವಿಸುತ್ತಾರೆ. So if you have a lot of gifts, spiritual gifts, and if you go to one church, some churches, you'll be considered like a top leader in the church. ನೀವು ಕೆಲವು ವಿಧವಾದಂತ ವರಗಳನ್ನು ಹೊಂದಿಕೊಂಡಿದ್ದರೆ ಕೆಲವು ಸಭೆಗಳು ನಿಮ್ಮನ್ನು ಉತ್ತಮವಾದ ನಾಯಕರೆಂಬುದಾಗಿ ಪರಿಗಣಿಸುತ್ತಾರೆ. But when we go to the 4th level, we are not focused on the Christian culture. We are focused on understanding the things on the heart of God. 4ನೇ ಹಂತಕ್ಕೆ ನಾವು ಸಾಗಿದಾಗ ನಾವು ದೇವರ ಮನಸ್ಸಿನಲ್ಲಿರುವಂತಹ ಸಂಗತಿಗಳನ್ನು ಕುರಿತು ನಾವು ಕೇಂದ್ರೀಕರಿಸುತ್ತೇವೆ. And a person who is focused on understanding the heart of God will automatically be focused on understanding the hearts of the people around him. ನಾವು ದೇವರ ಒಂದು ಸಂಗತಿಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ಸ್ವಯಂಚಾಲಿತರಾಗಿ ಜನರ ಒಂದು ಸಂಗತಿಗಳನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಬಹುದು. So at this level, people at this level focus on love. They are not focused on Bible study. They're not focused on miracles. They're not focused on ministry, but they're focused on love. ಈ 4ನೇ ಹಂತದಲ್ಲಿ ಅವರು ಸೇವೆಯನ್ನಾಗಲಿ ಅಥವಾ ಸಭೆಗಳನ್ನಾಗಲಿ ಸತ್ಯವೇದ ಅಧ್ಯಯನಗಳನ್ನಾಗಲಿ ಅವರು ಕೇಂದ್ರೀಕರಿಸದೆ ದೇವರ ಪ್ರೀತಿಯನ್ನು ಅವರು ಕೇಂದ್ರೀಕರಿಸುತ್ತಾರೆ. So whenever a person at the 4th level comes to God, he will not start praying to get something from God. He will not start praying for miracles or many people to come to receive Jesus. He opened his heart and want to know what is on the mind, on the heart of God. ದೇವರ ಮಹಿಮೆಯ ಹಂತದಲ್ಲಿ ಅವರು ಜನರ ಅಗತ್ಯತೆಗಳನ್ನಾಗಲಿ ಸತ್ಯವೇದ ಅಧ್ಯಯನಗಳನ್ನಾಗಲಿ ಅದ್ಭುತ ಕಾರ್ಯಗಳನ್ನು ಮಾಡುವಂತ ವಿಷಯಗಳನ್ನಾಗಲಿ ಜನರು ರಕ್ಷಣೆ ಹೊಂದಬೇಕೆಂಬ ವಿಷಯಗಳನ್ನಾಗಲಿ ಕೇಂದ್ರೀಕರಿಸದೆ ಹೆಚ್ಚಾಗಿ ದೇವರನ್ನು ತಿಳಿದುಕೊಳ್ಳುವಂತ ಸಂಗತಿಯಲ್ಲಿ ಅವರು ಕೇಂದ್ರೀಕರಿಸುತ್ತಾರೆ. So a pastor or a minister who is at level 4 is first and foremost interested in the hearts of people, what's going on with their lives, and he's not that interested in the ministry, but first interested in the hearts of the people. ಈ ಒಂದು 4ನೇ ಹಂತದಲ್ಲಿ ಅವರು ಜನರ ಹೃದಯದಲ್ಲಿ ಏನಿದೆ ಎಂಬುದಾಗಿ ಅವರ ಹೃದಯದ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಅವರು ಹೆಚ್ಚಾಗಿ ಪ್ರಯಾಸ ಪಡುತ್ತಾರೆ. So a person who is at level 1 and 2, he's interested on earthly things. Yeah. Level 3 person. 1 ಮತ್ತು 2ನೇಯ ಹಂತದಲ್ಲಿರುವಂತವರು ಭೌತಿಕ ವಿಷಯಗಳನ್ನು ಕುರಿತು ಕೇಂದ್ರೀಕರಿಸುತ್ತಾರೆ. Level 3 people, they're interested in ministry, the church, right? Doing things, right? But level 4, 3ನೇ ಹಂತದಲ್ಲಿರುವಂತಹ ಜನರು ಸೇವೆ ಮತ್ತು ಆತ್ಮಗಳ ರಕ್ಷಣೆ ಸಭೆ ಈ ವಿಷಯಗಳನ್ನು ಕುರಿತು ಕೇಂದ್ರೀಕರಿಸುತ್ತಾರೆ. The level 4 people
are interested most importantly in the hearts of the people. That's love. ನಾಲ್ಕನೆಯ ಹಂತದಲ್ಲಿ ಜನರ ಹೃದಯದಲ್ಲಿರುವಂತಹ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಅವರು ಪ್ರಯತ್ನಿಸುತ್ತಾರೆ. ಇದು ಪ್ರೀತಿಯಾಗಿದೆ. They are very, very grateful when some people show kindness to them. They think about the people who loves them. A heart of gratefulness. ಕೆಲವರು ಜನರು ತಮ್ಮನ್ನು ಪ್ರೀತಿಸುವಂತ ಸಮಯದಲ್ಲಿ ಅವರು ತಮ್ಮ ದಯೆಯನ್ನು ತೋರಿಸುತ್ತಾರೆ. So why is it important to commune with Jesus? ಯೇಸುವಿನೊಂದಿಗೆ ಐಕ್ಯವಾಗುವಂತ ಒಂದು ಪ್ರಾಮುಖ್ಯತೆ ಏನಾಗಿದೆ? First reason, it is through communion we express our love and gratitude towards Jesus. ಈ ಐಕ್ಯತೆಯ ಮೂಲಕ ಯೇಸುವಿನ ಕಡೆಗೆ ನಮ್ಮ ಪ್ರೀತಿ ಮತ್ತು ಕೃತಜ್ಞತೆಯನ್ನು ನಾವು ವ್ಯಕ್ತಪಡಿಸುತ್ತೇವೆ. So when people do something kind towards us, we say thank you. ಜನರು ನಮ್ಮ ಕಡೆಗೆ ದಯೆ ಕ್ರಿಯೆಗಳನ್ನು ತೋರಿಸುವಾಗ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ. So it becomes an automatic reaction to thank people, right? But is our hearts filled with gratitude? That is another question. ಜನರು ನಮಗೆ ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ನಾವು ಸ್ವಯಂಚಾಲಿತರಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಆದರೆ ಇದು ಹೃದಯದ ಒಂದು ಕ್ರಿಯೆಯಾಗಿದೆಯಾ? So in church we sing praises to God. We mouth the words of the song to thank God, to praise God. But is our heart filled with gratitude? That is a question mark. ನಾವು ಸಭೆಯಲ್ಲಿರುವಂತ ಸಮಯದಲ್ಲಿ ನಾವು ಹಾಡಿನ ಮುಖಾಂತರ ನಮ್ಮ ಬಾಯಿಗಳಿಂದ ನಾವು ಉಚ್ಚರಿಸಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಆದರೆ ಆ ಒಂದು ಕೃತಜ್ಞತೆ ನಮ್ಮ ಹೃದಯದಲ್ಲಿ ಇದೆಯಾ ಎಂಬುದಾಗಿ ಒಂದು ಪ್ರಶ್ನೆಯಾಗಿದೆ. By communing with Jesus, we increase our faith by hearing his voice. ನಾವು ಯೇಸುವಿನ ಒಂದು ಸ್ವರವನ್ನು ಕೇಳುವುದರ ಮೂಲಕ ನಮ್ಮ ಅನ್ಯೋನ್ಯತೆಯನ್ನು ಇನ್ನೂ ಹೆಚ್ಚಾಗಿ ನಾವು ಬಲಪಡಿಸಿಕೊಳ್ಳುತ್ತೇವೆ. When we read the Bible, we hear the voice of the Bible. When we listen to our pastor, we hear the voice of our pastor. But do we hear the voice of God? ನಾವು ಸತ್ಯವೇದವನ್ನು ಓದುವಾಗ ಸತ್ಯವೇದದ ಒಂದು ಸ್ವರವನ್ನು ಕೇಳುತ್ತೇವೆ. ನಾವು ಸಭಾಪಾಲಕರ ಮಾತುಗಳನ್ನು ಕೇಳುವಾಗ ಅವರ ಒಂದು ಸ್ವರವನ್ನು ಕೇಳುತ್ತೇವೆ. ಆದರೆ ನಾವು ದೇವರ ಒಂದು ಸ್ವರವನ್ನು ಕೇಳುತ್ತಿದ್ದೇವಾ? By communing with Jesus, we receive direct revelation of blessing and salvation. ಯೇಸುವಿನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿರುವಾಗ ನೇರವಾದ ಆಶೀರ್ವಾದ ಮತ್ತು ರಕ್ಷಣೆಯ ಪ್ರಕಟಣೆಗಳನ್ನು ಹೊಂದಿಕೊಳ್ಳುತ್ತೇವೆ. It is here God tells us about our future. ದೇವರು ಈ ಒಂದು ಹಂತದಲ್ಲಿ ನಮಗೆ ಭವಿಷ್ಯದ ಸಂಗತಿಗಳನ್ನು ತಿಳಿಯಪಡಿಸುತ್ತಾನೆ. He tells us about our children's future. ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ಕುರಿತು ಆತನು ತಿಳಿಸುತ್ತಾನೆ. Now I would like to talk about the story of the lepers. ಈ ಒಂದು ಸಮಯದಲ್ಲಿ ಕುಷ್ಠರೋಗಿಗಳ ಒಂದು ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. How the 10 lepers interact with Jesus will tell us a lot about their faith. 10 ಕುಷ್ಠರೋಗಿಗಳು ಹೇಗೆ ಯೇಸುವಿನ ಬಳಿಗೆ ಬಂದು ತಮ್ಮ ನಂಬಿಕೆಯನ್ನು ಕುರಿತು ಹೇಳುತ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. Can you read, Pastor Sam? ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮರಿಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಕೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. So here we see that the 10 lepers came and they call on to Jesus together. ಇಲ್ಲಿ 10 ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬಂದು ಅವರಿಗೆ ಕೂಗಿಕೊಳ್ಳುವುದನ್ನು ನಾವು ನೋಡುತ್ತೇವೆ. And then Jesus speak to them and tell them to go show themselves to the priest. ಮತ್ತು ಯೇಸು ಅವರಿಗೆ ಹೋಗಿ ಯಾಜಕರಿಗೆ ತಮ್ಮನ್ನು ತೋರಿಸಿಕೊಳ್ಳಬೇಕೆಂದು ಹೇಳುತ್ತಾನೆ.
So it's through the conversation with Jesus that we know what we should do in order to get our healing. ನಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಏನು ಮಾಡಬೇಕೆಂಬುದಾಗಿ ಯೇಸುವಿನ ಮೂಲಕ ನಾವು ತಿಳಿದುಕೊಳ್ಳಬಹುದು. But many people, they want healing from God, but they will not come to Jesus. They would go to the pastor, they will go to the temple, but they will not come to Jesus. ಅನೇಕ ಜನರು ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಅವರು ಸಭಾಪಾಲಕರ ಬಳಿಗೆ ಇತರರ ಬಳಿಗೆ ಹೋಗುತ್ತಾರೆ, ಆದರೆ ಯೇಸುವನ್ನು ತಿಳಿದುಕೊಳ್ಳಲು ಅವರು ಪ್ರಯತ್ನ ಮಾಡುವುದಿಲ್ಲ. So these 10 lepers hear with their own ears the voice of Jesus, and then they obeyed, and then they were healed. ಈ 10 ಕುಷ್ಠರೋಗಿಗಳು ಯೇಸುವಿನ ಸ್ವರಕ್ಕೆ ಕಿವಿಗೊಟ್ಟು ಮತ್ತು ಅವರು ಆತನಿಂದ ಅವರು ನಂಬಿಕೆಯನ್ನು ಹೊಂದಿಕೊಂಡು ಸ್ವಸ್ಥತೆ ಹೊಂದಿಕೊಂಡರು. So in the same way, as you depend on Jesus, come to Jesus personally, Jesus will speak to your mind as to what you should do. ನೀವು ಯೇಸುವಿನ ಬಳಿಗೆ ಬರುವಾಗ ಆತನು ನಾವು ಏನು ಮಾಡಬೇಕೆಂಬುದಾಗಿ ಆತನು ನಮಗೆ ನಮ್ಮ ಮನಸ್ಸಿನಲ್ಲಿ ಮಾತನಾಡಿ ಆತನು ತಿಳಿಯಪಡಿಸುತ್ತಾನೆ. So as they were going, they were cleansed. Pastor Sam, can you read? ನಾವು ಆತನ ಬಳಿಗೆ ಹೋಗುವಾಗ ಆತನ ಸ್ವಸ್ಥತೆ ಮಾಡುತ್ತಾನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕ 17:15-19. ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲ ಎಂದು ಹೇಳಿ ಅವನಿಗೆ, ಎದ್ದು ಹೋಗಿ ನಿನ್ನ ನಂಬಿಕೆಯ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. So here you can see that all the 10 lepers, all of them are healed when they go to the priest. 10 ಕುಷ್ಠರೋಗಿಗಳು ಯಾಜಕನ ಬಳಿಗೆ ಹೊಂದಾಗ ಎಲ್ಲರೂ ಗುಣ ಹೊಂದಿದರು. But only one came back to see Jesus. ಆದರೆ ಒಬ್ಬನು ಮಾತ್ರ ಯೇಸುವನ್ನು ನೋಡಲು ಹಿಂದಿರುಗಿ ಬಂದನು. So Jesus said, was no one found who returned to give glory to God except this foreigner? ಯೇಸುವಿನ ಪಾದ ಬಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದಲ್ಲಿ ಒಬ್ಬ ಅನ್ಯನ ದೇಶದವನು ಮಾತ್ರ ಆಗಿದ್ದನು. And please note, when Jesus said he's a foreigner, he means that he is not recognized as a Christian during that time. ಆ ಒಂದು ಸಮಯದಲ್ಲಿ ಈ ಅನ್ಯನು ಹಿಂದಿರುಗಿ ಬಂದಂತ ವ್ಯಕ್ತಿಯನ್ನು ಕುರಿತು ಕ್ರೈಸ್ತನೆಂಬುದಾಗಿ ಪರಿಗಣಿಸಿರಲಿಲ್ಲ. And the foreigner is not accepted in the temple. ದೇವಾಲಯದಲ್ಲಿ ಈ ಅನ್ಯ ದೇಶದವರನ್ನು ಅವರು ಸ್ವೀಕರಿಸುತ್ತಿರಲಿಲ್ಲ. So the 9 or the 10 lepers all went to church to give glory to God, to give their offering for their healing. ಈ 10 ಕುಷ್ಠರೋಗಿಗಳು ಸ್ವಸ್ಥತೆಗಾಗಿ ಒಂದು ದೇವಾಲಯಕ್ಕೆ ಹೋಗಿದ್ದರು. Then why is there a need to return to Jesus to give glory to God? Because they have already done that at the church. ಸಭೆಯಲ್ಲಿ ಈ ಕಾರ್ಯ ನೆರವೇರುವುದರಿಂದ ಅವರು ಯಾಕೆ ಯೇಸುವಿನ ಬಳಿಗೆ ಹಿಂದಿರುಗಿ ಬಂದು ಅವರು ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು? This shows that even though it is important to go to church to give thanks, but we must have communion with God. ನಾವು ಸಭೆಗೆ ಹೋಗುವಂತ ವಿಷಯವು ಪ್ರಾಮುಖ್ಯವಾಗಿದ್ದರೂ ಸಹ ನಾವು ಯೇಸುವಿನೊಂದಿಗೆ ಐಕ್ಯತೆಯನ್ನು ಹೊಂದಿರಬೇಕಾಗಿದೆ. So when we go to church, there is a public religious life which is important, but then there is the private communion with God which is equally important. ನಾವು ಬಹಿರಂಗವಾಗಿ ಸಭೆಗೆ ಹೋಗುವಂತ ಕಾರ್ಯವಿದ್ದರೂ ಸಹ ನಾವು ಖಾಸಗಿಯಾಗಿ ನಾವು ಯೇಸುವಿನೊಂದಿಗೆ ಐಕ್ಯವಾಗುವಂತ ಒಂದು ವಿಷಯವೂ ಸಹ ಇರುತ್ತದೆ. So this leper, who is a Samaritan, a foreigner, came to Jesus, and Jesus said to him, stand up and go, your faith has saved you.
ಈ ಒಂದು ಅನ್ಯ ದೇಶದ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದಾಗ ಯೇಸು ಅವನಿಗೆ ನಿನ್ನ ನಂಬಿಕೆಯು ಸ್ವಸ್ಥ ಮಾಡಿದೆ, ಹೋಗು ಎಂಬುದಾಗಿ ಹೇಳಿದನು. So here, what Jesus is saying is not the physical healing of the leper, because the leper has already been healed. So Jesus is not talking about the physical healing. ಇಲ್ಲಿ ಈ ಕುಷ್ಠರೋಗಿಯು ಈಗಾಗಲೇ ಸ್ವಸ್ಥತೆಯನ್ನು ಹೊಂದಿರುವುದರಿಂದ ಯೇಸು ಈ ಕುಷ್ಠ ರೋಗವನ್ನು ಕುರಿತು ಆತನು ಮಾತನಾಡುತ್ತಿಲ್ಲ. Jesus is in fact talking about the spiritual healing, the gift of the glory of God at the fourth level. ಈ ಒಂದು 4ನೇ ಹಂತದಲ್ಲಿ ಯೇಸು ಈ ಒಂದು ಆತ್ಮಿಕ ಒಂದು ರಕ್ಷಣೆಯನ್ನು ಕುರಿತು ಮಾತನಾಡುತ್ತಿದ್ದಾನೆ. So the church is important, but if the people who goes to the church have no communion with Jesus, they will still not be saved. ಸಭೆಗೆ ಹೋಗುವಂತಹ ವಿಷಯವು ಬಹಳ ಪ್ರಾಮುಖ್ಯವಾಗಿದೆ. ಆದರೆ ಅವರು ಸಭೆಗೆ ಹೋದರೂ ಯೇಸುವಿನೊಂದಿಗೆ ಅನ್ಯೋನ್ಯತೆ ಇಲ್ಲದೆ ಇದ್ದರೆ ಅದು ವ್ಯರ್ಥವಾಗಿರುತ್ತದೆ. So there are many people who go to church who is asking God to provide for them in their earthly wealth, the earthly inheritance, but they don't know the heart of Jesus. ಅನೇಕ ಜನರು ಸಭೆಗಳಿಗೆ ಹೋಗಿ ಇಹಲೋಕದ ವಿಷಯಗಳನ್ನು ಕುರಿತು ಅವರು ಬೇಡಿಕೊಳ್ಳುತ್ತಾರೆ, ಆದರೆ ಅವರು ನಿಜವಾಗಿ ದೇವರ ಮನಸ್ಸನ್ನು ತಿಳಿದುಕೊಳ್ಳುವುದಿಲ್ಲ. And there are many people who are so busy in church doing ministry, running here and running there, but they don't know the heart of Jesus. ಅನೇಕ ಜನರು ವಿಧವಾದಂತ ಸೇವೆಗಳನ್ನು ಮಾಡುತ್ತಿರುತ್ತಾರೆ ಸಭೆಯನ್ನು ನಡೆಸುವುದರಲ್ಲಿ, ಆದರೆ ಯೇಸುವಿನ ಮನಸ್ಸನ್ನು ಇನ್ನೂ ತಿಳಿದುಕೊಂಡಿರುವುದಿಲ್ಲ. So we may be at level 1, level 2, level 3. These are where most of the Christians are, but we have to be at level 4. ಅನೇಕಷ್ಟು ಕ್ರೈಸ್ತರು 1, 2 ಮತ್ತು 3ನೇ ಹಂತದಲ್ಲಿ ಇದ್ದಾರೆ, ಆದರೆ ನಾವು 4ನೇ ಹಂತದಲ್ಲಿ ಇರಬೇಕಾಗಿದೆ. So when Jesus talk about salvation, he's not talking about just escape from hell. He's talking about communion with him seated at the side of Jesus. ಯೇಸು ರಕ್ಷಣೆ ಎಂದು ಹೇಳುವಾಗ ಕೇವಲ ನರಕದಿಂದ ಪಾರಾಗೋದಲ್ಲ, ಆದರೆ ಆತನೊಂದಿಗೆ ಪರಲೋಕದಲ್ಲಿ ಜೊತೆಯಾಗಿ ಕುಳಿತುಕೊಳ್ಳುವಂತದ್ದಾಗಿದೆ. So when we love Jesus, when we profess to love Jesus, we must commit to communion with him. In so doing, he gives us special access to his heart. ನಾವು ಯೇಸುವನ್ನು ಪ್ರೀತಿಸುವಂತೆವೆಂದು ಹೇಳಿಕೊಳ್ಳುವಂತ ಸಮಯದಲ್ಲಿ ನಾವು ಆತನೊಂದಿಗೆ ಅನ್ಯೋನ್ಯವಾಗಿರಲು ನಾವು ಸಮರ್ಪಿಸಿಕೊಳ್ಳಬೇಕಾಗಿದೆ. So communion with Jesus is not about a feeling. I must feel something, but it's a commitment because Jesus has paid his life for my salvation. ಯೇಸುವಿನೊಂದಿಗೆ ಐಕ್ಯವಾಗುವ ವಿಷಯವು ಅದು ಪ್ರೀತಿಯಿಂದ ನಾವು ಸಮರ್ಪಿಸಿಕೊಳ್ಳುವಂತದಾಗಿದೆ. So when we commune with Jesus, not only are we saved, enter the kingdom of God, we enter into the heart of Jesus to understand him. ನಾವು ಯೇಸುವಿನೊಂದಿಗೆ ಐಕ್ಯವಾಗುವುದೆಂದರೆ ಕೇವಲ ರಕ್ಷಣೆ ಹೊಂದುವುದು, ಪರಲೋಕದ ಹೋಗುವುದು ಅಷ್ಟೇ ಅಲ್ಲದೆ ನಾವು ಯೇಸುವಿನ ಮನಸ್ಸಿನೊಂದಿಗೆ ನಾವು ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳುತ್ತೇವೆ. Now towards the end of Jesus' ministry, he knew he's about to be betrayed and he's about to go to the cross, and he became very troubled. ಯೇಸು ಶಿಲುಬೆಗೆ ಹೋದಂತ ಸಮಯದಲ್ಲಿ ಅನೇಕ ಜನರು ಆತನನ್ನು ಪ್ರೀತಿಸಿದಂತವರು ಸಹ ಹಿಂಜರಿದ್ದರು. Pastor Sam, can you read? ನಾವು ಯೇಸುವನ್ನು ಪ್ರೀತಿಸುವಾಗ ನಾವು ಆತನೊಂದಿಗೆ ಅನ್ಯೋನ್ಯವಾಗಲು, ಇದನ್ನು ಕೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿಕೊಂಡವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಈ ಮಾತನ್ನು ಹೇಳುತ್ತಿದ್ದಾನೆಂದರು. ಶಿಷ್ಯರು ಅನುಮಾನ ಪಟ್ಟು ಒಬ್ಬರನ್ನೊಬ್ಬರು ನೋಡುವಾದರು. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಹೆದೆಗೆ ಹತ್ತಿರ ಒರಗಿಕೊಂಡು, ಇವನಿಗೆ ಸೀಮೋನ ಪೇತ್ರನು ನನ್ನ ಮಾಡಿ ಯಾರನ್ನು ಕುರಿತು ಮಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೆಯೇ ಯೇಸುವಿನ
ಎದೆಗೆ ಕಡೆಗೆ ಬಾಗಿ ಸ್ವಾಮಿ ಅವನು ಯಾರು ಅಂತ ಕೇಳಿದನು. So Jesus is troubled because he know that he is about to be betrayed. ಯೇಸು ಸಂಕಟಕ್ಕೆ ಒಳಗಾಗಿದ್ದನು, ಯಾಕೆಂದರೆ ಆತನನ್ನು ಕೈ ಬಿಡುತ್ತಾರೆಂಬುದಾಗಿ. But he wouldn't say to express his troubles and who is to betray him. He wouldn't say it clearly. ತನ್ನನ್ನು ಯಾರು ಬಿಟ್ಟು ಬಿಡುತ್ತಾರೆ ಎಂಬುದಾಗಿ ಆತನಲ್ಲಿ ಸಮಸ್ಯೆ ಇದ್ದರೂ ಸಹ ಆತನು ಅದನ್ನು ಹೊರಗೆ ವ್ಯಕ್ತಪಡಿಸುವುದಿಲ್ಲ. So Peter, one of the chief disciples, could not get Jesus to speak. So he asked John to ask Jesus. ಯೇಸುವಿನ ಶಿಷ್ಯರಲ್ಲಾದಂತ ಪೇತ್ರನು ಆತನು ನೇರವಾಗಿ ಯೇಸುವಿನ ಬಳಿಗೆ ಮಾತನಾಡಲಿಕ್ಕೆ ಆಗದೆ ಆತನು ಯೋಹಾನನ ಮುಖಾಂತರ ಮಾತನಾಡಿಸಲಿಕ್ಕೆ ಆತನು ಪ್ರಯತ್ನ ಮಾಡುತ್ತಾನೆ. So John is lying on the bosom of Jesus during that time. ಆ ಒಂದು ಸಮಯದಲ್ಲಿ ಯೋಹಾನನು ಯೇಸುವಿನ ಎದೆಗೆ ಒರಗಿಕೊಂಡಿದ್ದನು. So Jesus leans back and asks Jesus, Lord, who is it? ಆಗ ಆತನು ಯೇಸುವಿನ ಒರಗಿಕೊಂಡಿರುವಂತಹ ಸಮಯದಲ್ಲಿ ಕರ್ತನೆ ಅವನು ಯಾರು ಎಂಬುದಾಗಿ ಕೇಳಿದನು. Of course, Jesus then gestured by taking the bread and give it to Judas, and that is the way to tell who is the one who is about to betray him. ಮತ್ತು ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಯೂದನಿಗೆ ಕೊಟ್ಟು ಈ ರೀತಿಯಾಗಿ ಯಾವ ವ್ಯಕ್ತಿ ಎಂಬುದಾಗಿ ತೋರಿಸಿಕೊಟ್ಟನು. So why is John so special in Jesus' eyes? ಯೇಸುವಿನ ದೃಷ್ಟಿಯಲ್ಲಿ ಯೋಹಾನನು ಯಾಕೆ ಅಷ್ಟೊಂದು ಆತ್ಮಿಕವಾಗಿದ್ದನು? It is because John cared deeply for Jesus and the things on his heart, but the other disciples are concerned about their personal well-being and their ministry. ಯೋಹಾನನು ಯೇಸುವಿನ ಒಂದು ಹೃದಯದ ವಿಷಯಗಳನ್ನು ತಿಳಿದುಕೊಳ್ಳಕ್ಕೆ ಆತನು ಪ್ರಯತ್ನಿಸುತ್ತಿದ್ದನು, ಆದರೆ ಇತರ ಶಿಷ್ಯರು ತಮ್ಮ ವೈಯಕ್ತಿಕ ವಿಷಯಗಳನ್ನು ಕುರಿತು ತಿಳಿದುಕೊಳ್ಳಲು ಚಿಂತಿಸುತ್ತಿದ್ದರು. So at the cross you can see that John was present while the other disciples went into hiding. ಶಿಲುಬೆಯ ಬಳಿಯಲ್ಲಿ ಯೋಹಾನನು ಅಲ್ಲಿ ಇದ್ದನು, ಆದರೆ ಇತರ ಶಿಷ್ಯರು ಅವರು ಕಾಣಿಸಿಕೊಳ್ಳಲಿಲ್ಲ. So the other disciples went into hiding because they were thinking, what can they get out of Jesus during this time? Zero. But the risk of losing their lives, that's why they were not there. ಈ ಶಿಲುಬೆಯಲ್ಲಿ ಬೇರೆ ಶಿಷ್ಯರು ಯಾಕೆ ಕಾಣಿಸಿಕೊಳ್ಳಲಿಲ್ಲ ಅಂತಾಗಿ ಹೇಳಿದ್ರೆ, ಅವರು ಅಡಗಿಕೊಂಡು ಅವರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಾರೆ ಎಂಬುದಾಗಿ ಅವರು ಆಲೋಚನೆ ಮಾಡಿದರು. But John, he was concerned what is on the heart of Jesus. Jesus is very concerned about his own mother. So that is the reason why John was there. ಮತ್ತು ಯೋಹಾನನು ಆ ಶಿಲುಬೆಯ ಬಳಿಯಲ್ಲಿ ಯಾಕೆ ಇದ್ದನಂತಂದ್ರೆ ಆತನು ಯೇಸುವಿನ ಮನಸ್ಸನ್ನು ತಿಳಿದುಕೊಳ್ಳಲು ಮತ್ತು ಆ ಒಂದು ಸಮಯದಲ್ಲಿ ಮರಿಯಳನ್ನು ಯೋಹಾನನಿಗೆ ಒಪ್ಪಿಸುವಂತ ಒಂದು ಕಾರ್ಯವು ನಡೆಯಿತು. So John is there because he wants to accompany Jesus' mother, who has to see his own son die a terrible death on the cross. ಆ ಶಿಲುಬೆಯ ಮೇಲೆ ಘೋರವಾದಂತ ಒಂದು ಮರಣ ಹೊಂದಿದಂತ ಯೇಸುವನ್ನು ತನ್ನ ತಾಯಿಯಾದ ಆಕೆಯು ಆ ಒಂದು ಕಾರ್ಯವನ್ನು ನೋಡುವುದಕ್ಕಾಗಿ ಯೋಹಾನನು ಅಲ್ಲಿ ಆಕೆಯೊಂದಿಗೆ ಇದ್ದನು. Pastor Sam, can you read? ಒಂದು ವಚನವನ್ನು ಓದಿಕೊಳ್ಳೋಣ. ಯೋಹಾನ 19:25 ಮತ್ತು 27. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಆತನ ತಾಯಿಯ ತಂಗಿಯು ಕೂಶನ ಹೆಂಡತಿಯಾದ ಮರಿಯಳು ಮಗ್ದಲ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. Oh, so when we commune with Jesus,
He will entrust to us the people he cared deeply about. ನಾವು ಯೇಸುವಿನೊಂದಿಗೆ ಐಕ್ಯವಾಗಿರುವಂತಹ ಸಮಯದಲ್ಲಿ ಆತನು ಯಾರ ಜನರನ್ನ ಕುರಿತು ಚಿಂತಿಸುತ್ತಿದ್ದಾನೋ ಅವರನ್ನು ನಮಗೆ ಒಪ್ಪಿಸುತ್ತಾನೆ. Sometimes ministers would care only for those who are able to contribute to their ministry. ಕೆಲವೊಮ್ಮೆ ಸಭಾಪಾಲಕರು ತಮ್ಮ ಸೇವೆಗೆ ಹೆಚ್ಚಾಗಿ ಕೊಡುವವರನ್ನು ಮಾತ್ರ ಅವರ ಕುರಿತು ಆಲೋಚನೆ ಮಾಡುತ್ತಾರೆ. So we cared for people so that they will come to the ministry and support my ministry. ನನ್ನ ಸೇವೆಗೆ ಬಂದು ಅವರು ಸಹಾಯ ಮಾಡುತ್ತಾರೆ ಎಂಬುದಾಗಿ ನಾವು ಜನರನ್ನ ಕುರಿತು ಆಲೋಚನೆ ಮಾಡುತ್ತೇವೆ. But there are many who will never be able to repay you for what you have done for them, but Jesus cared deeply for these people. ನಾವು ಈ ಜನರು ಕೊಡುವಂತ ಸಂಗತಿಯಲ್ಲಿ ಆಲೋಚನೆ ಮಾಡುತ್ತೇವೆ ಹೊರತು ಆದರೆ ಯೇಸು ಈ ಜನರ ವಿಷಯಗಳನ್ನು ಕುರಿತು ಆತನು ಚಿಂತಿಸುತ್ತಾನೆ. So because John had gained the trust of Jesus, he was given a ministry that is different from the rest of the disciples. Unlike the other disciples who were martyred, John spent his last days speaking to the churches concerning the end-time prophecies of Jesus. ಯೋಹಾನನು ಯೇಸುವಿನ ನಂಬಿಕೆಯನ್ನು ಹೊಂದಿಕೊಂಡದ್ದರಿಂದ ಬೇರೆ ಶಿಷ್ಯರಿಗಿಂತ ವ್ಯತ್ಯಾಸವಾದ ಸೇವೆಯನ್ನು ಕೊಟ್ಟನು. ರಕ್ತಸಾಕ್ಷಿಗಳಾದ ಇತರೆ ಶಿಷ್ಯರಂತೆ ಅಲ್ಲದೆ ಯೋಹಾನನು ಸಭೆಗಳಿಗೆ ಯೇಸುವಿನ ಕಡೆ ಕಾಲದ ಪ್ರವಾದನೆಗಳನ್ನು ಕುರಿತು ಬೋಧಿಸುತ್ತಾ ತನ್ನ ಕಡೆಯ ದಿವಸಗಳನ್ನು ಕಳೆದನು. And John became the author of the book of Revelation. ಮತ್ತು ಯೋಹಾನನು ಪ್ರಕಟಣೆಯ ಪುಸ್ತಕಕ್ಕೆ ಗ್ರಂಥಕರ್ತನಾದನು. The whole book, from the beginning to the end, is not a teaching of John, but it is a direct revelation from Jesus Christ. ಈ ಒಂದು ಯೋಹಾನನ ಒಂದು ಪುಸ್ತಕವು ಪ್ರಕಟಣೆಯು ಅದೇನಂತಂದ್ರೆ ಆರಂಭದಿಂದ ಕೊನೆಯವರೆಗೂ ಯೇಸುವಿನ ಪ್ರಕಟಣೆಗಳನ್ನು ಹೊಂದಿಕೊಂಡಿದೆ. So, as we commune with God, God will give us special access into his heart and his mind. ನಾವು ಯೇಸುವಿನೊಂದಿಗೆ ಐಕ್ಯವಾಗಿರುವಂತಹ ಸಮಯದಲ್ಲಿ ಆತನು ತಮ್ಮ ಮನಸ್ಸಿನಲ್ಲಿರುವ ಹೃದಯದಲ್ಲಿರುವ ಸಂಗತಿಗಳನ್ನು ತಿಳಿದುಕೊಳ್ಳಲು ಆತನು ನಮಗೆ ಅವಕಾಶವನ್ನು ಕೊಡುತ್ತಾನೆ. And he will begin to reveal to us the secrets of the nations, the secrets of the churches, and the secrets of the future. ಆತನು ದೇಶಗಳ ಜನರ ಮತ್ತು ಭವಿಷ್ಯತ್ತಿನ ಒಂದು ವಿಷಯಗಳ ರಹಸ್ಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಆತನು ನಮಗೆ ಅವಕಾಶವನ್ನು ಕೊಡುತ್ತಾನೆ. So every day, especially in the morning, we set aside 20 minutes to have a heart-to-heart connection with Jesus. ನಾವು ಪ್ರತಿದಿನ ಬೆಳಗಿನ ಜಾವದಲ್ಲಿ ಕನಿಷ್ಠ 20 ನಿಮಿಷಗಳು ಯೇಸುವಿನೊಂದಿಗೆ ಸಂಭಾಷಣೆ ಮಾಡುವುದರ ಮೂಲಕ ಆತನ ಮನಸ್ಸನ್ನು ನಾವು ತಿಳಿದುಕೊಳ್ಳಬಹುದು. And then he will start to put issues that he's concerned about and put it on our heart. ಆತನು ಚಿಂತಿಸುವಂತಹ ವಿಷಯಗಳನ್ನು ಕುರಿತು ನಮ್ಮ ಮನಸ್ಸಿನಲ್ಲಿ ಆತನು ತಿಳಿಯಪಡಿಸುತ್ತಾನೆ. And then all our earthly concerns starts to melt away. And then we start to be concerned with what Jesus is concerned about. ನಮ್ಮ ಎಲ್ಲಾ ಇಹಲೋಕದ ಚಿಂತೆಗಳು ಅವು ಕರಗಿ ಹೋಗುತ್ತವೆ. ನಂತರ ನಾವು ಯೇಸು ಯಾವ ವಿಷಯಗಳನ್ನು ಕುರಿತು ಚಿಂತಿಸುತ್ತೇನೆಂಬುದಾಗಿ ನಾವು ಸಹ ಅದೇ ವಿಷಯಗಳನ್ನು ಚಿಂತಿಸಲಿಕ್ಕೆ ಆರಂಭಿಸುತ್ತೇವೆ. And in the process, we begin to be filled with the mercies and the compassion of Jesus Christ. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಯೇಸುವಿನ ಕರುಣೆ ಮತ್ತು ದಯೆಯನ್ನು ನಾವು ತೋರಿಸಲಿಕ್ಕೆ ಆರಂಭಿಸುತ್ತೇವೆ. And he begins to give us the gift of divine discernment. ಮತ್ತು ಆತನು ದೈವಿಕ ಒಂದು ವಿವೇಚನೆಯ ಒಂದು ಶಕ್ತಿಯನ್ನು ಕೊಡುತ್ತಾನೆ. And we will be able to discern people, and then we will be able to see the outcome of different circumstances. ಮತ್ತು ನಾವು ವಿವಿಧವಾದಂತಹ ಒಂದು ಪರಿಸ್ಥಿತಿಗಳಿಂದ ಹೊರಗೆ ಬರಲು
ಆತನು ನಮಗೆ ವಿವೇಚನೆಯ ಒಂದು ಶಕ್ತಿಯನ್ನು ಕೊಡುತ್ತಾನೆ. And it is here at the fourth level, God begins to supply our earthly needs, and God begins to supply to us ministry resources and ministry gifts to succeed in all that we do. ಮತ್ತು ನೆರವೇರಿಸಬೇಕಂತ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆತನು ನಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾನೆ ಮತ್ತು ಸೇವೆಯಲ್ಲಿ ಬೇಕಾದಂತ ಎಲ್ಲಾ ರೀತಿಯಾದಂತಹ ವರಗಳನ್ನು ಸಹ ಆತನು ಕೊಡುತ್ತಾನೆ. So in communion, it is a commitment to put aside our ego and our agenda while putting God and people as more important than ourselves. ದೇವರು ಮತ್ತು ಜನರನ್ನು ನಮಗಿಂತ ಹೆಚ್ಚಾಗಿ ಪ್ರಾಮುಖ್ಯರೆಂದು ಪರಿಗಣಿಸಿ ನಮ್ಮ ಅಹಂಭಾವವನ್ನು ಬದಿಗಿಡಲು ಐಕ್ಯತೆಯು ಒಂದು ಸಮರ್ಪಣೆಯಾಗಿದೆ. And in everything that we do, in the end, it is about people. In the end, it's about God. Yeah. ನಾವು ಮಾಡುವಂತಹ ಎಲ್ಲಾ ಕಾರ್ಯಗಳ ಒಂದು ಅಂತ್ಯ ಫಲವು ಇದು ದೇವರಿಗಾಗಿ ಮತ್ತು ಜನರಿಗಾಗಿ ಆಗಿರುತ್ತದೆ. So Paul says, if we have all faith to do so many things, even to give our body to be burned, but if we do not have love to commune with God and to commune with people, we are nothing. We are zero. ನಾವು ದೇವರ ಪ್ರೀತಿಯನ್ನು ಹೊಂದಿಕೊಳ್ಳದೆ ಬೇರೆ ಕಾರ್ಯಗಳನ್ನು ಮಾಡೋದಾದ್ರೆ ನಮ್ಮ ಜೀವಿತವು ವ್ಯರ್ಥವಾಗಿರುತ್ತದೆ. So let us begin to spend more time communing with God than working. This is for pastors. We have to spend more time communing with God, with people, rather than working. ನಾವು ಹೆಚ್ಚಾಗಿ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕಿಂತ ನಾವು ದೇವರ ಒಂದು ಅನ್ಯೋನ್ಯತೆ ಐಕ್ಯತೆಯಲ್ಲಿದ್ದು ನಾವು ಜನರೊಂದಿಗೆ ನಾವು ಸಂಭಾಷಣೆ ಮಾಡುತ್ತೇವೆ. Now, not everyone deserves the equal amount of time from us. There are certain people that we have to put more time with them. ನಾವು ಎಲ್ಲಾ ಜನರಿಗೂ ಹೆಚ್ಚಿನ ಸಮಯವನ್ನು ಕೊಡಲಿಕ್ಕೆ ಆಗದೆ ಇದ್ದರೂ ಕೆಲವರಿಗೆ ಮಾತ್ರ ನಾವು ಹೆಚ್ಚಿನ ಸಮಯವನ್ನು ಕೊಡುವ ಅಗತ್ಯತೆ ಇರುತ್ತದೆ. Jesus speaks about who his family is. Jesus said, "My family are those who do the will of God." ಯೇಸು ತನ್ನ ಕುಟುಂಬದವರು ಯಾರೆಂಬುದಾಗಿ ಆತನು ಹೇಳುತ್ತಾನೆ. ನನ್ನನ್ನು ಪ್ರೀತಿಸಿ ಚಿತ್ತದಂತೆ ನಡೆಯುವವರೇ ನನ್ನ ಅಕ್ಕ ತಂಗಿಯರು ತಾಯಿ ಎಂಬುದಾಗಿ ಆತನು ಹೇಳುತ್ತಾನೆ. So we have to spend more time communing with those who love God, who do his will. In so doing, God will start to prosper our ministry. ನಾವು ಹೆಚ್ಚಿನ ಸಮಯವನ್ನು ದೇವರನ್ನು ಪ್ರೀತಿಸುವಂತ ಮತ್ತು ದೇವರ ಚಿತ್ತವನ್ನು ನೆರವೇರಿಸುವಂತ ಜನರ ಬಳಿಯಲ್ಲಿ ನಾವು ಸಮಯವನ್ನು ಕಳೆಯಬೇಕಾಗಿದೆ. So I write a list of people with all their names. ನಾನು ಅನೇಕ ಜನರ ಹೆಸರುಗಳ ಒಂದು ಪಟ್ಟಿಯನ್ನು ಮಾಡಿ ಬರೆಯುತ್ತೇನೆ. So I start to rank these people and ask the question, are these people, who are they, who are my family? ಮತ್ತು ಈ ಜನರ ಪಟ್ಟಿಯಿಂದ ಯಾರು ನನ್ನ ಕುಟುಂಬದವರೆಂಬುದಾಗಿ ನಾನು ಅದನ್ನು ಕುರಿತು ಆಲೋಚನೆ ಮಾಡುತ್ತೇನೆ. And these are the ones that I will spend time with. ಮತ್ತು ಆ ಜನರೊಂದಿಗೆ ನನ್ನ ಸಮಯವನ್ನು ನಾನು ಕಳೆಯುತ್ತೇನೆ. So Jesus spent time with his disciples more than anything else. ಯೇಸು ಬೇರೆ ಎಲ್ಲಾ ವಿಷಯಗಳಿಗಿಂತ ಹೆಚ್ಚಾಗಿ ತನ್ನ ಶಿಷ್ಯರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದನು. So I pray that we will all repent. We repent because we did not spend enough time and commitment communing with God. ನಾವು ಹೆಚ್ಚಿನ ಸಮಯವನ್ನು ದೇವರೊಂದಿಗೆ ಐಕ್ಯವಾಗಲು ಮತ್ತು ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಲು ಪ್ರಾರ್ಥಿಸಲು ಸಮಯವನ್ನು ಕಳೆಯಬೇಕಾಗಿದೆ. And that is the reason that we experience so many problems in the church, so many problems in the family, in our work. That is the cause. ಈ ಒಂದು ಕಾರಣದಿಂದಲೇ ನಮ್ಮ ಸಭೆಗಳಲ್ಲಾಗಲಿ ನಮ್ಮ ಕುಟುಂಬದಲ್ಲಾಗಲಿ ಕೆಲಸದ ಸ್ಥಳದಲ್ಲಾಗಲಿ ಅನೇಕ ಸಮಸ್ಯೆಗಳಿಂದ ನಾವು ತುಂಬಿದವರಾಗಿದ್ದೇವೆ. So Jesus said, seek first the kingdom of God and his righteousness, and all these things shall be added to us. He's talking about communion
with God as the first place in our lives. ಆದುದರಿಂದಲೇ ಯೇಸು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳೆಲ್ಲವೂ ನಿಮಗೆ ಕೊಡಲ್ಪಡುತ್ತಾನೆ ಎಂಬುದಾಗಿ ಹೇಳುವಾಗ ನಾವು ಆತನೊಂದಿಗೆ ಐಕ್ಯವಾಗುವಂತ ಒಂದು ಸಂಗತಿಯ ಆಗಿದೆ. Let us pray. ನಾವು ಪ್ರಾರ್ಥನೆ ಮಾಡೋಣ. Lord Jesus, ಕರ್ತನಾದ ಯೇಸುವೇ, I confess that I did not spend enough time communing with you. ನಾನು ನಿನ್ನೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆದಿಲ್ಲ ಎಂಬುದಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ. I did not spend enough time communing with those of the family of God. ದೇವರ ಕುಟುಂಬದ ಜನರೊಂದಿಗೆ ನಾನು ಹೆಚ್ಚಾಗಿ ಸಮಯ ಕಳೆಯದೇ ಇರುವುದರಿಂದ ನಾನು ವ್ಯಥೆ ಪಡುತ್ತೇನೆ. Forgive me, I'm distracted in so many ways. ನಾನು ಅನೇಕ ವಿಧಗಳಲ್ಲಿ ನಾನು ಅಡಚಣೆಗೆ ಒಳಗಾಗಿದ್ದೇನೆ. Dear Lord, I want to come before you and commune with you. ಕರ್ತನಾದ ಯೇಸುವೆ, ನಾನು ನಿನ್ನ ಮುಂದೆ ಬಂದು ಐಕ್ಯವಾಗಲು ನಾನು ಬಯಸುತ್ತೇನೆ. Give me special access into your heart. ನಿನ್ನ ಒಂದು ಮನಸ್ಸಿಗೆ ನಾವು ತಿಳಿದುಕೊಳ್ಳಲು ನನಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಕೊಡು. Help me to understand what you really care about. ನೀನು ಯಾವ ವಿಷಯವನ್ನು ಕುರಿತು ಚಿಂತಿಸುತ್ತೆಯೋ ಅದನ್ನು ತಿಳಿದುಕೊಳ್ಳಲು ನನಗೆ ಸಹಾಯ ಮಾಡು. And Lord, I thank you that you have already provided for all my needs. ನೀನು ಈಗಾಗಲೇ ನನ್ನ ಎಲ್ಲಾ ಅಗತ್ಯತೆಗಳನ್ನು ಒದಗಿಸಿದೆ ಎಂಬುದನ್ನು ನಾನು ನಂಬುತ್ತೇನೆ. Holy Spirit, fill me. ಪವಿತ್ರಾತ್ಮನೇ ನನ್ನನ್ನು ತುಂಬಿಸು. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen.